ಕನ್ನಡ ಮಾತಾಡುವ ಒಳ್ಳೆಯ ಹೃದಯಗಳಿಗೆ ನಮಸ್ಕಾರ. ನಾನು ನಿಮ್ಮ ಗಾರೆ ಕೆಲಸಗಾರ. ಇವತ್ತಿನ ವಿಡಿಯೋದಲ್ಲಿ ಮನೆ ಕಟ್ಟುವಾಗ ತಿಳಿದುಕೊಳ್ಳಬೇಕಾದ ಮುಖ್ಯವಾದ ಅಂಶಗಳು ತುಂಬ ಇದೆ. ಅದನ್ನು ತಿಳಿದುಕೊಂಡರೆ ಮನೆ ಕಟ್ಟುವಾಗ ತಪ್ಪು ನಡೆಯದ ಹಾಗೆ ನೋಡಿಕೊಳ್ಳಬಹುದು. ಪೂರ್ತಿ ವಿಡಿಯೋ ನೋಡಿ ಮನೆ ಕಟ್ಟುವುದರ ಬಗ್ಗೆ A to Z ಮಾಹಿತಿಗಳನ್ನು ತಿಳಿದುಕೊಳ್ಳಿ. ಮೊದಲು ಫೌಂಡೇಶನ್. ಕಾಲಮ್ ಪೋಸ್ಟ್ ಇಲ್ಲದೆ ಮನೆ ಕಟ್ಟಿದರೆ ಮನೆಯ ಎಲ್ಲ ವಿಧವಾದ ಗೋಡೆಗಳಿಗೂ ಪಾಯ ತೆಗೆದು ಬೋರ್ಡರ್ಸ್ ಕಲ್ಲು ಹಾಕಿ ಸೈಜ್ ಕಲ್ಲು ಕಟ್ಟಿ ಅದರ ಮೇಲೆ 9 ಇಂಚ್ ಗೋಡೆ ಕಟ್ಟಬೇಕು. 4 ಇಂಚ್ ಗೋಡೆಯನ್ನು ಬಳಸದೇ ಇರುವುದು ಒಳ್ಳೆಯದು. ಕಾಲಮ್ ಪೋಸ್ಟ್ ನಿಲ್ಲಿಸಿ ಮನೆ ಕಟ್ಟಿದರೆ 2 ರಿಂದ 3 ಅಡಿ ಆಳದವರೆಗೆ ಮನೆಯ ಹೊರಗಡೆಯ ಗೋಡೆಗೆ ಪಾಯ ತೆಗೆಯಬೇಕು. ಒಳಗಡೆ ಗೋಡೆಗಳಿಗೆ ಪಾಯ ತೆಗೆಯಬೇಕಿಲ್ಲ. ಟೈ ಬೀಮ್ ಹಾಕಿ ಅದರ ಮೇಲೆ ಮನೆಯ ಗೋಡೆ ಕಟ್ಟಬಹುದು. ಕಾಲಮ್ ಪೋಸ್ಟ್ ನಿಲ್ಲಿಸುವ ಗುಂಡಿ ಮಾತ್ರ ಭೂಮಿ ಗಟ್ಟಿ ಬರುವವರೆಗೆ ತೆಗೆಯಬೇಕು. ನೆಕ್ಸ್ಟು ಬೇಸ್ಮೆಂಟ್. ಇಟ್ಟಿಗೆಯಲ್ಲಿ ಕಟ್ಟಿದರೆ ಗೋಡೆಯ 2 ಕಡೆನೂ ಪ್ಲಾಸ್ಟರಿಂಗ್ ಮಾಡಿ ಆಮೇಲೆ ಮಣ್ಣು ತುಂಬಬೇಕು. ಅಟ್ಲೀಸ್ಟ್ ಗೋಡೆಯ ಒಳಗಡೆಯಾದರೂ ಪ್ಲಾಸ್ಟರಿಂಗ್ ಮಾಡಲೇಬೇಕು. ಬೇಸ್ಮೆಂಟ್ 4 ಅಡಿಗಿಂತ ಎತ್ತರ ಜಾಸ್ತಿ ಇದ್ದರೆ ಬೇಸ್ಮೆಂಟ್ ಫುಲ್ಲಾಗಿ ಮಣ್ಣು ತುಂಬಿ ನೀರು ಹಾಕಿ ಕನ್ಸಾಲಿಡ್ ಮಾಡಬೇಡಿ. 2 ಅಡಿಗೆ 1 ಸಾರಿ ಅಂತ 2 ಲೇಯರ್ ಆಗಿ ಮಣ್ಣು ತುಂಬಿ ನೀರು ಹಾಕಿ ಕನ್ಸಾಲಿಡ್ ಮಾಡುವುದು ಒಳ್ಳೆಯದು. ನೆಕ್ಸ್ಟು 1.5 ಇಂಚ್ ಜಲ್ಲಿ ಕಾಂಕ್ರೀಟ್ ಹಾಕುವ ಮುಂಚೆ ಗೆದ್ದಲು ಹುಳ ಔಷಧಿ ಯೂಸ್ ಮಾಡಬೇಕು. ಗೆದ್ದಲು ಹುಳ ಔಷಧಿ ಹಾಕಿದ ಮೇಲೆ 1.5 ಇಂಚ್ ಜಲ್ಲಿ ಹಾಕಬೇಕು. ಬೇಸ್ಮೆಂಟ್ 6 ಅಡಿ ಎತ್ತರಕ್ಕೆ ಮೇಲೆ ಇದ್ದರೆ 1.5 ಇಂಚ್ ಜಲ್ಲಿಗೆ ಬದಲು ಕಬ್ಬಿಣ ಕಟ್ಟಿ ಮ್ಯಾಟ್ ಹಾಕಿ ಕಾಂಕ್ರೀಟ್ ಹಾಕುವುದು ಒಳ್ಳೆಯದು. ಫ್ಯೂಚರ್ನಲ್ಲಿ ಫ್ಲೋರಿಂಗ್ ಇಳಿಯುವುದಿಲ್ಲ. ನೆಕ್ಸ್ಟು ಇಟ್ಟಿಗೆ ಗೋಡೆ ಕಟ್ಟುವ ಮುಂಚೆ 1 ಗಂಟೆಯಾದರೂ ಇಟ್ಟಿಗೆಯನ್ನು ನೀರಿನಲ್ಲಿ ನೆನೆಸಬೇಕು. AAC ಬ್ಲಾಕ್, ಫ್ಲೈ ಆಶ್ ಬ್ರಿಕ್ಸ್, ಸಾಲಿಡ್ ಬ್ಲಾಕ್ ಅಂತ ಯಾವುದಾದರೂ ಸರಿ ಆ ಕಲ್ಲಿಗೆ ತಕ್ಕಂತೆ ನೀರು ಹಾಕಿ ನೆನೆಸಬೇಕು. ಇಟ್ಟಿಗೆ ಗೋಡೆ ಕಟ್ಟುವ ಜಾಗದಲ್ಲಿ ಹಳೆಯ ಗಾರೆ ಇದ್ದರೆ ಅದನ್ನು ತೆಗೆದುಬಿಟ್ಟು ನೀರು ಹಾಕಿ ಕ್ಲೀನ್ ಮಾಡಿ ಆಮೇಲೆ ಇಟ್ಟಿಗೆ ಕಟ್ಟುವುದು ಒಳ್ಳೆಯದು. ಟೈ ಬೀಮ್, ಸಿಲ್ ಸ್ಲ್ಯಾಬ್, ಲಿಂಟಲ್, ರೂಫ್ ಕಾಂಕ್ರೀಟ್ ಈ ಥರ ಕಾಂಕ್ರೀಟ್ ಮೇಲೆ ಇಟ್ಟಿಗೆ ಕಟ್ಟುವಾಗ ಫಸ್ಟ್ ಲೈನ್ ಕಟ್ಟುವಾಗ ಕಾಂಕ್ರೀಟ್ ಮೇಲೆ ಸಿಮೆಂಟ್ ತಿಳಿ ಹಾಕಿ ಅದರ ಮೇಲೆ ಗಾರೆ ಹಾಕಿ ಗೋಡೆ ಕಟ್ಟುವುದು ಉತ್ತಮ. ಇಟ್ಟಿಗೆ ಗೋಡೆ ಕಟ್ಟುವಾಗ ಕಾಲಮ್ ಪೋಸ್ಟನ್ನು ಹ್ಯಾಕಿಂಗ್ ಮಾಡಿ ಈ ಥರ ರಫ್ ಮಾಡಿಬಿಟ್ಟು ಸಿಮೆಂಟ್ ಪೇಸ್ಟ್ ಹಾಕಿ ಅದರ ನಂತರ ಇಟ್ಟಿಗೆ ಕಟ್ಟುವುದು ಒಳ್ಳೆಯದು. ಮತ್ತು ಗೋಡೆ ಕಟ್ಟಿದ ಮೇಲೆ ಇಟ್ಟಿಗೆಯ ಜಾಯಿಂಟನ್ನು ಲೈನ್ ಹಾಕಿಬಿಡಿ. ಇದು ಪ್ಲಾಸ್ಟರಿಂಗ್ ಮಾಡುವಾಗ ಒಂದು ಎಕ್ಸ್ಟ್ರಾ ಗ್ರಿಪ್ ಸಿಗುತ್ತೆ. 4 ಇಂಚ್ ಗೋಡೆ ಕಟ್ಟಿದರೆ 1 ದಿನಕ್ಕೆ 3 ಅಡಿಗೆ ಮೇಲೆ ಕಟ್ಟಬಾರದು. 3 ಅಡಿಗೆ 1 ಸಿಲ್ಕ್ ಕಾಂಕ್ರೀಟ್ ಹಾಕುವುದು ಒಳ್ಳೆಯದು. 9 ಇಂಚ್ ಗೋಡೆಗೆ ಕಿಟಕಿಯ ಅಡಿಭಾಗದಲ್ಲಿ ಬರುವ ಥರ ಸಿಲ್ಕ್ ಕಾಂಕ್ರೀಟ್ ಹಾಕಿಕೊಳ್ಳಬೇಕು. ನೆಕ್ಸ್ಟು ಲಿಂಟಲ್ ಕಾಂಕ್ರೀಟ್, ರೂಫ್ ಕಾಂಕ್ರೀಟ್ ಹಾಕಲು ಸೆಂಟ್ರಿಂಗ್ ಹೊಡೆಯುವ ಮುಂಚೆ ಇಟ್ಟಿಗೆ ಗೋಡೆ ಕಟ್ಟಿ 6 ದಿನಗಳಾದರೂ ನೀರು ಹಾಕಿ ಕ್ಯೂರಿಂಗ್ ಮಾಡಿ ಸೆಂಟ್ರಿಂಗ್ ಮಾಡಬೇಕು. ಇವತ್ತು ಗೋಡೆ ಕಟ್ಟಿ ನಾಳೆ ಸೆಂಟ್ರಿಂಗ್ ಹೊಡೆದರೆ ಗೋಡೆಯಲ್ಲಿ ಮೊಳೆ ಹೊಡೆಯುವಾಗ ಗೋಡೆಯಲ್ಲಿ ಕ್ರ್ಯಾಕ್ ಬರಲು ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಬೇಸ್ಮೆಂಟ್ ಲೆವೆಲ್ನಲ್ಲಿ DPC ಕಾಂಕ್ರೀಟ್ ಹಾಕಲು ಮರೆಯಬೇಡಿ. DPC ಕಾಂಕ್ರೀಟ್ ಅಂದರೆ ಏನು, ಅದನ್ನು ಯಾಕೆ ಬಳಸಬೇಕು ಅಂತ ಸಪರೇಟಾಗಿ ವಿಡಿಯೋ ಮಾಡುತ್ತೇನೆ. ಸಿಲ್ಕ್ ಕಾಂಕ್ರೀಟ್ ಹಾಕಲು 8 mm ರಾಡ್ ಸಾಕಾಗುತ್ತೆ. ಕಾಂಕ್ರೀಟ್ನ ಥಿಕ್ನೆಸ್ 2 ರಿಂದ 4 ಇಂಚ್ ಹಾಕಬಹುದು. ಎಲ್ಲ ವಿಧವಾದ ಕಾಂಕ್ರೀಟ್ ಹಾಕುವಾಗ ಕಾಂಕ್ರೀಟ್ನಲ್ಲಿ ನೀರು ಜಾಸ್ತಿ ಹಾಕಬಾರದು. ಉದಾಹರಣೆಗೆ ಮಜ್ಜಿಗೆ ಥರ ಇರಬಾರದು, ಮೊಸರಿನ ಥರ ಇರಬೇಕು. ಯಾಕೆಂದರೆ ಕಾಂಕ್ರೀಟ್ನಲ್ಲಿ ನೀರು ಜಾಸ್ತಿಯಾದರೆ ಕಾಂಕ್ರೀಟ್ನ ಸ್ಟ್ರೆಂತ್ ಕಡಿಮೆಯಾಗುತ್ತೆ. ನೆಕ್ಸ್ಟು ಮನೆಗೆ ಮೋಲ್ಡ್ ಹಾಕುವಾಗ ವೈಬ್ರೇಟರ್ ಉಪಯೋಗಿಸಬೇಕು ಮೀಡಿಯಮ್ ಆಗಿ. ಜಾಸ್ತಿ ಟೈಮ್ ಉಪಯೋಗಿಸಿದರೆ ಜಲ್ಲಿ ಪೂರ ಕೆಳಗೆ ಗಾರೆ ಮೇಲೆ ಎಂದು ಸಪರೇಟ್ ಆಗುತ್ತೆ. ಮೀಡಿಯಮ್ ಆಗಿ ವೈಬ್ರೇಟರ್ ಖಂಡಿತವಾಗಿ ಉಪಯೋಗಿಸಬೇಕು. ಮನೆಗೆ ಮೋಲ್ಡ್ ಹಾಕಲು ಸೆಂಟರಿಂಗ್ ಹೊಡೆದ ಮೇಲೆ ಚಾಪೆ ಹಾಕಿ ಅದರ ಮೇಲೆ ಕಬ್ಬಿಣ ಕಟ್ಟುವುದು ಒಳ್ಳೆಯದು. ಯಾಕೆಂದರೆ ಸೀಲಿಂಗ್ ಪ್ಲಾಸ್ಟರಿಂಗ್ ಮಾಡುವಾಗ ಪ್ಲಾಸ್ಟರಿಂಗ್ಗೆ ಎಕ್ಸ್ಟ್ರಾ ಗ್ರಿಪ್ ಸಿಗುತ್ತೆ. ಮೋಲ್ಡ್ ಕಾಂಕ್ರೀಟ್ ಹಾಕುವ ಮುಂಚೆ ನೆಕ್ಸ್ಟ್ ಫ್ಲೋರ್ ಹಾಕಲು ಕಾಲಮ್ ಪೋಸ್ಟ್ ರಾಡ್ ಲ್ಯಾಪಿಂಗ್ ಮಾಡಲು ಮರೆಯಬೇಡಿ. ಯಾಕೆಂದರೆ ನೆಕ್ಸ್ಟ್ ಫ್ಲೋರ್ಗೆ ಅಡಿಪಾಯನೇ ಈ ಲ್ಯಾಪಿಂಗ್ ಮಾಡುವ ಕಬ್ಬಿಣನೇ. ಮೋಲ್ಡ್ ಕಾಂಕ್ರೀಟ್ ಹಾಕಿದ ಮೇಲೆ ಬಿಸಿಲಿಗೆ ಕಾಂಕ್ರೀಟ್ ಜಾಸ್ತಿ ಒಣಗಿ ಬಿಳಿ ಬಿಳಿಯಾಗಿ ಕಾಣದ ಹಾಗೆ ನೀರು ಹಾಕಬೇಕು. ಕಾಂಕ್ರೀಟ್ ಹಾಕಿದ ದಿನವೇ ಪಾತಿ ಕಟ್ಟಬೇಕು. ಮರುದಿನ ಬಿಸಿಲಿಗೆ ಮುಂಚೆ ಪಾತಿ ಫುಲ್ಲಾಗಿ ನೀರು ತುಂಬಬೇಕು. ಮೋಲ್ಡ್ ಹಾಕಿ 15 ದಿನ ಆಗದೆ ಪಾತಿ ಒಡೆದು ನೀರು ಹೊರಗೆ ಹಾಕಬಾರದು. ಅದೇ ಥರ
ಸೆಂಟರಿಂಗ್ ಬಿಚ್ಚಬಾರದು. ಸೆಂಟರಿಂಗ್ ಬಿಚ್ಚುವ ಮುಂಚೆ ಪಾತಿ ಒಡೆದು ನೀರನ್ನು ಹೊರಗೆ ಹಾಕಿ ಕಾಂಕ್ರೀಟ್ 2 ದಿನ ಒಣಗಿದ ಮೇಲೆ ಸೆಂಟರಿಂಗ್ ಬಿಚ್ಚುವುದು ಒಳ್ಳೆಯದು. ಗೋಡೆಗೆ ಪ್ಲಾಸ್ಟರಿಂಗ್ ಮಾಡುವ 1-2 ದಿನಕ್ಕೆ ಮುಂಚೆ ಎಲೆಕ್ಟ್ರಿಕಲ್ ಬಾಕ್ಸನ್ನು ಪ್ಯಾಕ್ ಮಾಡಿ, ಪೈಪ್ಲೈನನ್ನು ಪ್ಯಾಕ್ ಮಾಡಿ 1-2 ದಿನ ವಾಟರ್ ಕ್ಯೂರಿಂಗ್ ಮಾಡಿ ಪ್ಲಾಸ್ಟರಿಂಗ್ ಮಾಡುವುದು ಒಳ್ಳೆಯದು. ಕಾಲಮ್ ಪೋಸ್ಟ್ ಮತ್ತು ಇಟ್ಟಿಗೆ ಗೋಡೆ ಜಾಯಿಂಟ್ ಆಗುವ ಜಾಯಿಂಟ್ನಲ್ಲಿ ಫೈಬರ್ ಮೆಸ್ ಉಪಯೋಗ ಮಾಡಿ ಮತ್ತು ಎಲೆಕ್ಟ್ರಿಕಲ್ ಪೈಪ್ಲೈನ್ 3 ಪೈಪ್ಗಿಂತ ಜಾಸ್ತಿ ಬಂದರೆ ಗಾರೆಯಿಂದ ಪೈಪ್ಲೈನ್ ಪ್ಯಾಕ್ ಮಾಡಿದ ಮೇಲೆ ಫೈಬರ್ ಮೆಸ್ ಉಪಯೋಗಿಸಿ ಫ್ಯೂಚರ್ನಲ್ಲಿ ಕ್ರ್ಯಾಕ್ಸ್ ಬರುವುದನ್ನು ತಡೆಯುತ್ತದೆ. ಕಾಲಮ್ ಪೋಸ್ಟ್, ಲಿಂಟಲ್ ಬೀಮ್, ಕಾಂಕ್ರೀಟನ್ನು ಹ್ಯಾಕಿಂಗ್ ಮಾಡಿ ರಫ್ ಮಾಡಿ ಪ್ಲಾಸ್ಟರಿಂಗ್ ಮಾಡುವುದು ಒಳ್ಳೆಯದು. ಈ ಫೈಬರ್ ಮೆಸ್ ಕಾಲಮ್ ಪೋಸ್ಟ್ ಮಾತ್ರವಲ್ಲ, ಕಾಂಕ್ರೀಟ್ ಮತ್ತು ಇಟ್ಟಿಗೆ ಗೋಡೆ ಜಾಯಿಂಟ್ ಆಗುವ ಜಾಗದಲ್ಲಿ ಎಲ್ಲ ಬಳಸುವುದು ಒಳ್ಳೆಯದು. ನೆಕ್ಸ್ಟು, ಅಡಿಗೆ ಮನೆಯಲ್ಲಿ ಕಿಚನ್ ಟಾಪ್ ಕಾಂಕ್ರೀಟ್ ಹಾಕುವಾಗ 32 ಇಂಚ್ 33 ಇಂಚ್ ಎಂದು ಬೇಸಿಕ್ ಹೈಟ್ ಇಡದೆ ಅಡಿಗೆ ಮಾಡುವವರ ಎತ್ತರಕ್ಕೆ ತಕ್ಕಂತೆ ಕಿಚನ್ ಟಾಪ್ ಮಾಡುವುದು ಉತ್ತಮ. ನೆಕ್ಸ್ಟು, ಕಿಚನ್ ಟಾಪ್ ಸೈಡ್ನಲ್ಲಿ ಈ ಥರ ಬಾರ್ಡರ್ ಮಾಡುವುದು ಕಿಚನ್ ಟಾಪ್ ತೊಳೆಯುವ ನೀರು ಫ್ಲೋರಿಂಗ್ನಲ್ಲಿ ಬೀಳದೇ ಇರಲು ಉಪಯೋಗವಾಗುತ್ತೆ. ಇನ್ನೂ ಹಲವಾರು ಮಾಹಿತಿಗಳು ಇದೆ, ನೆಕ್ಸ್ಟ್ ಪಾರ್ಟ್ನಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಗಾರೆ ಕೆಲಸಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಎಲ್ಲರ ಮನೆಯೂ ಗುಣಮಟ್ಟವಾಗಿ ಬರಲಿ, ಎಲ್ಲರ ಬದುಕಿನಲ್ಲೂ ಸಂತೋಷ ತುಂಬಲಿ. ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಬೇರೊಂದು ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ. ನಾನು ನಿಮ್ಮ ಗಾರೆ ಕೆಲಸಗಾರ.